ನಮಸ್ತೆ, ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾವು ಅಷ್ಟೇನೆ ತುಂಬಾ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ಮಂಡೇ. ನಾನು ಮೊನ್ನೆನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಸೊ 999 ಅಂತ ಹೇಳಿ. ಸೊ ಅದ್ರ ಬಗ್ಗೆ ತುಂಬಾ ಜನ ತಿಳಿಸ್ಕೊಡಿ ಅಂತ ಹೇಳಿ, ಬಿಕಾಸ್ ಇನ್ನು ಕೌಂಟ್ ಡೌನ್ ಶುರುವಾಗಿದೆ ಅಷ್ಟೇನೆ. ನಾಳೆನೆ ಇರೋದು. ಮೇ ಬಿ ನಾನು ಈ ವಿಡಿಯೋನ ಇವತ್ತೇ ರೆಕಾರ್ಡ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಬೆಳಗಿಂದ ನನಗೆ ಫ್ರೀ ಇರ್ಲಿಲ್ಲ ಗೈಸ್. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ನಾನು ಡೈಲಿ ವ್ಲಾಗ್ ಸಹ ರೆಕಾರ್ಡ್ ಮಾಡಲಿಲ್ಲ. ಅಂದ್ರೆ ಅಷ್ಟು ಬಿಸಿ ಇದೀನಿ ಅಂತ ಹೇಳಿ. ಬಿಸಿ ಅಂದ್ರೆ ಯಾರೂ ಇಲ್ದೇ ಇರೋ ಅಷ್ಟು ಬಿಸಿ ಅಲ್ಲ ಗೈಸ್. ಎಲ್ಲರೂ ಅವ್ರದೇ ಆದಂತಹ ಜೀವನದಲ್ಲಿ ಬ್ಯುಸಿಯಾಗಿರ್ತೀವಿ. ಓಕೆನಾ? ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇನೆ. ಫ್ರೀ ಇದ್ದಾಗ ನಾನು ಡೆಫಿನೆಟ್ಲಿ ವಿಡಿಯೋಸ್ ಮಾಡ್ತೀನಲ್ವಾ. ದಿನಕ್ಕೆ 2 ವಿಡಿಯೋ ಮಾಡಿದೀನಿ. ಸ್ವಲ್ಪ ಬಿಸಿ ಇದ್ದಾಗ ಅರ್ಥ ಮಾಡ್ಕೊಳ್ಳಿ ಅಷ್ಟೇನೆ. ಸೊ ದಯವಿಟ್ಟು ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡ್ತಾ ಇದೀನಿ. ಅಂಡ್ ಮೇನ್ ಆಗಿ ಇನ್ನೊಂದು ವಿಚಾರ ಶೇರ್ ಮಾಡ್ಬೇಕು. ಇವತ್ತು ನಿನ್ನೆ ಗ್ರಹಣ ಇತ್ತು. ಗ್ರಹಣದ ವಿಡಿಯೋ ಸೀರಿಯಸ್ಲಿ ನಾನು ಏನ್ ಅನ್ಕೊಂಡು ನನ್ನ ಮೈಂಡ್ ಅಲ್ಲಿ ಇಂಟೆನ್ಷನ್ ಅಲ್ಲಿ ನಾನು ಏನ್ ವಿಡಿಯೋ ಮಾಡಿದ್ನೋ, ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ಜನಕ್ಕೆ ಗ್ರಹಣದ ಬಗ್ಗೆ ಐಡಿಯಾನೇ ಇರ್ಲಿಲ್ಲ. ಟಿವಿ ನೋಡೋಕ್ಕಿಂತ ಹೆಚ್ಚಾಗಿ ನಮ್ ಜನ ಮೊಬೈಲ್ ನೋಡ್ತಾರೆ ಅನ್ನೋದು ನನಗೆ ಅರ್ಥ ಆಯ್ತು. ಗ್ರಹಣ ಇದ್ದಿದ್ದು ಅವ್ರಿಗೆ ಗೊತ್ತಾಗಿ ಅದಕ್ಕೇನ್ ಮುಂಜಾಗ್ರತೆ ಬೇಕೋ ಅದೆಲ್ಲ ತಗೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಈ ರೀತಿ ಮುಂಬರೋ ದಿನಗಳ ಬಗ್ಗೆ ಒಂದು 2 to 3 ಡೇಸ್ ಮುಂಚೆನೆ ವಿಡಿಯೋನ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ನನಗೂ ಅದು ಒಂದು ವಿಶ್ ಅನ್ನೋದು ಕಂಪ್ಲೀಟ್ ಆಗ್ಬೇಕು ಅಂತ ಇರುತ್ತಲ್ಲ ಗಾಯ್ಸ್. ಸೊ ನಾನು ಮಾಡ್ಕೋಬೇಕು. ನಾನು ಮಾಡ್ಕೊಂಡಾದ್ಮೇಲೆ ನಿಮ್ಗೂ ಶೇರ್ ಮಾಡ್ಬೇಕು ಅಲ್ವಾ. ಹಾಗಾಗಿ ಸೊ ಯಾರೆಲ್ಲಾನು ಸೋಮವಾರ ಬೆಳಗ್ಗೆ ನಮ್ಮ ಕೈಯಲ್ಲಿ ಪೂಜೆ ಮಾಡಕ್ ತುಂಬಾ ಜನಕ್ಕೆ ಅದಕ್ಕೆ ಕಮೆಂಟ್ ಬಂದಿದ್ದು, ನಂಗೆ ಪೂಜೆ ಮಾಡಕ್ ಆಗ್ಲಿಲ್ಲ ಅಕ್ಕ, ಏನ್ ಮಾಡೋದು ಅಂತ. ಡೋಂಟ್ ವರಿ. ಗೋಮೂತ್ರ ಇರುತ್ತಲ್ಲ, ಹಸುವಿನ ಗಂಜಳ ಅಂತೀವಿ ನಮ್ ಕಡೆ. ಗಂಜಳನ ಒಂದು ಹೂವಿನ ಸಹಾಯದಿಂದ ತಲೆ ಮೇಲೆ ಹಾಕೊಂಡು, ನಿಮಗೆ ಮಗು ಇರುತ್ತೆ, ಪ್ರೆಗ್ನೆಂಟ್ ಇರ್ತೀರಾ, ಅಷ್ಟು ಬೇಗ ಎದ್ದೊಳಕ್ಕಾಗೋದಿಲ್ಲ ಅಂತವ್ರು ಸ್ವಲ್ಪ ಟೈಮ್ ತಗೊಂಡು, ಪರವಾಗಿಲ್ಲ, ನಾನು ಅವ್ರಿಗೆ ರಿಪ್ಲೈನೂ ಸಹ ಮಾಡಿದೀನಿ. ಅಂಡ್ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾಳೆನೆ ಇರೋದ್ರಿಂದ ಡೆಫಿನೆಟ್ಲಿ ನಾನು ಈ ವಿಡಿಯೋನ ಶೇರ್ ಮಾಡ್ಲೇಬೇಕು. ತುಂಬಾ ಜನಕ್ಕೆ ಯೂಸ್ ಆಗ್ಬೇಕು. ಎಲ್ಲರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ತಗೊಳ್ಳಿ. ಯಾಕಂದ್ರೆ ನಾನ್ ಕೊಡ್ತಾ ಇರೋದಲ್ಲ ಗೈಸ್, ಇದು ಯೂನಿವರ್ಸ್ ಕಡೆಯಿಂದ ಬರ್ತಾ ಇರುವಂತಹ ಬಿಗ್ಗೆಸ್ಟ್ ಗಿಫ್ಟ್. ಓಕೆನಾ? ಯೂನಿವರ್ಸ್ ಇಂದ ಕೊಡ್ತಾ ಇದಾರೆ ಆ ಭಗವಂತ ಅಂತ ಅಂದಾಗ ನಾನು ನಿಮ್ಗೆ ದಾರಿ ತೋರಿಸಬಹುದು. ಈಗ ನಮ್ಗೆ ಹೇಗೆ ನಮ್ ಗುರುಗಳು ದಾರಿ ತೋರಿಸ್ತಾರೋ ಹಾಗೆ ನಾವು ನಿಮಗ್ ದಾರಿ ತೋರಿಸಬಹುದು. ಅದನ್ನ ಪಡ್ಕೊಳ್ಳೋದು ನಿಮ್ಮ ಮೇಲ್ ಬಿಟ್ಟಿದ್ದು. ನಿಮ್ಮಲ್ಲಿರ್ತಕ್ಕಂತಹ ಛಲ, ಆ ದೃಢ ನಂಬಿಕೆ ಅದನ್ನ ಪಡ್ಕೊಳ್ಳೋಕೆ ಸಾಧ್ಯ ಮಾಡುತ್ತೆ. ತುಂಬಾ ಜನ ನಾನು ಮೊನ್ನೆ ಪೋರ್ಟಲ್ ಹೆಂಗ್ ಕೇಳಿಸ್ತಾ ಇಲ್ಲ ಗೈಸ್. ಆಕ್ಚುಲಿ ನಂಗೆ ಹೀಟ್ ಆಗಿದಾಗ ಏನಾಗತ್ತಂದ್ರೆ ಬಾಯಲ್ಲಿ ಹುಣ್ಣು ತರ ಆಗುತ್ತೆ. ಸೊ ಬಾಯಲ್ಲಿ ಹುಣ್ಣು ಆಗದಂದ್ರೆ ಈ ಕಡೆ ಎಲ್ಲಾದ್ರೂ ಆದ್ರೂ ನಾವು ನಾಲಿಗೆಯಲ್ಲಿ ಉಚ್ಚಾರಣೆ ಕರೆಕ್ಟ್ ಆಗಿ ಮಾಡಬಹುದು. ಬಟ್ ನಾಲಿಗೆಲೆ ಆದ್ರೆ ಮಾತಾಡೋದೇ ನಾಲಿಗೆಲೇನೆ ಗಾಯ ಆದ್ರೆ ಹೆಂಗ್ ಮಾತಾಡಕ್ಕಾಗತ್ತೆ? ಇವಾಗ ನಾ ಅಂದಾಗ ಅದು ಪ್ರೆಸ್ ಆಗತ್ತೆ. ಸೊ ಅವಾಗ ಪೇನ್ ಬರುತ್ತೆ. ಆ ಪೇನಿಂದ ತಡ್ಕೊಳಕ್ಕೆ ಸ್ವಲ್ಪ ಕಡಿಮೆ ಮಾಡಿ ಹೇಳ್ಬೋದೇ ಹೊರತು ಉಚ್ಚಾರಣೆ ತಪ್ಪಿದ್ರು ಅದರ ಇಂಟೆನ್ಷನ್ ಸೇಮ್ ಇರುತ್ತೆ. ಇಟ್ಸ್ ಮೈ ರಿಕ್ವೆಸ್ಟ್. ಯಾಕೆ ತುಂಬಾ ಜನ ನನಗೆ ಮೊನ್ನೆ ಶ್ಲೋಕ ಓಕೆನಾ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ನನಗೆ ತೆಲುಗುನು ಬರೋದ್ರಿಂದ, ಓಕೆನಾ, ತೆಲುಗು ಕನ್ನಡ ಸ್ವಲ್ಪ ಮಿಕ್ಸ್ ಆದಾಗ ಈ ತರ ಆಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನನ್ನ ರಿಕ್ವೆಸ್ಟ್. ಇಟ್ಸ್ ಮೈ ರಿಕ್ವೆಸ್ಟ್ ಅಷ್ಟೇನೆ. ಪೋರ್ಟಲ್ ನನ್ಗೆ 2 ಒಂದೇ ತರ ಕೇಳಿಸ್ತಾ ಇದೆ. ಪೋರ್ಟಲ್ ಇವೆರಡರಲ್ಲಿ 999 ಪೋರ್ಟಲ್. ಓಕೆನಾ? PR ಅಂದ್ರೂ ಪೋರ್ಟಲ್ ಅಂತಾನೆ ಬರುತ್ತೆ, PO ಅಂದ್ರೂ ಪೋರ್ಟಲ್ ಅಂತಾನೆ ಬರುತ್ತೆ. ಸೊ ಈ ತರ ಉಚ್ಚಾರಣೆಯಲ್ಲಿ ತಪ್ಪಿದ್ರೆ ಕ್ಷಮಿಸಿ. ನನ್ನ ಬಾಯಲ್ಲಿ ಗಾಯ ಆಗಿದೆ ಹೀಟ್ ಆಗಿರೋದಕ್ಕೆ. ಯಾಕೆ ಅಂತಂದ್ರೆ ಕಳೆದ ವಾರ ಫಿಶ್ ತಿಂದ್ವಿ, ಗೊತ್ತಾ? ಫಿಶ್ ತುಂಬಾನೇ ಹೀಟು ಬಾಡಿಗೆ. ಬಟ್ ನನ್ ಮಗನಿಗೆ ಇಷ್ಟ. ಆವಾಗ ತಿಂದಿರೋದು ನನಗೆ ಇನ್ನೂ ಆ ಗಾಯ ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ನಾನು ಬಾರ್ಲಿ ಗಂಜಿ ಕುಡ್ದೆ, ಮಜ್ಜಿಗೆ ಮಾಡ್ಕೊಂಡ್ ಕುಡ್ದೆ, ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಂಡ್ ಕುಡ್ದೆ. ಬಟ್ ಯಾವ್ದು ನಂಗೆ ಆಗ್ಲಿಲ್ಲ. ಆಯ್ತಾ? ಇನ್ನೂ ಅದು ಪೇನ್ ಇದೆ ಸ್ವಲ್ಪ. ಆದ್ರೂ ನಾನು ಮಾತಾಡಕ್ ಟ್ರೈ ಮಾಡ್ತಾ ಇದೀನಿ. ಯಾಕೆ? ನಿಮ್ಗೆ ಯೂಸ್ ಆಗ್ಲಿ. ನನಗ್ ಬೇಕಾಗಿಲ್ಲ. ನಾನು ಆಲ್ರೆಡಿ ವಿಶ್ ಮಾಡಿ ಬರ್ದಿಟ್ಕೊಂಡಿದ್ದೀನಿ.
3 days ಬ್ಯಾಕೇನೆ ನಾನು ಬರೆದಿಟ್ಕೊಂಡಿದ್ದೀನಿ ವಿಶಸ್ನ. ನಾನು ಬೆಳಗ್ಗೆ ಎದ್ದು ಅದನ್ನೇನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಬಟ್ ನನಗೆ ಹಂಗಲ್ಲ. ನನ್ನ ವಿಡಿಯೋ ಇಂದ ಒಂದಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಐ ಆಮ್ ಗ್ಲಾಡ್, ನಿಜವಾಗ್ಲೂ ಗ್ಲಾಡ್. ಏನ್ ಗೊತ್ತಾ, ನಾವೊಂಥರ ಸೇತುವೆ ಇದ್ದಾಗೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ಇದು ಬರ್ತಾ ಇದೆ, ನೀವು ತಗೊಳ್ಳಿ. ನಿಮ್ಮಲ್ಲಿ ಇರುವಂತಹ ಛಲ, ಆ ಒಂದು ದೃಢ ನಿಶ್ಚಲವಾದಂತಹ ನಿಮ್ಮ ಗೋಲನ್ನ ನೀವು ಪಡ್ಕೊಳ್ಳಿ. ಇಷ್ಟು ಹೇಳಬಲ್ಲೆ. ಸೊ ಬನ್ನಿ, ಹಾಗಿದ್ರೆ ತುಂಬಾ ಹೇಳ್ಬಿಟ್ನೇನೋ. ಸೊ ಸಾರಿ. ಈಗ ಮೇನ್ ಮ್ಯಾಟರ್ ಬರೋಣ. ಸೊ ನಾಳೆ ನಮ್ಗೆ 999 ಅನ್ನೋದು ಪೋರ್ಟಲ್ ಓಪನ್ ಆಗ್ತಾ ಇದೆ. ಸೊ ಹೇಗೆ ಅಫರ್ಮೇಶನ್ಸ್ ಅಂತ ಮಾಡ್ಕೋಬೇಕು, ಹೇಗೆ ನಾವು ಇದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ಬಿಕಾಸ್ ತುಂಬಾ ಜನ ನಾನು 888 ಹಾಕಿದಾಗ ಅದು ಮಿಸ್ ಆಗಿರೋರು ತುಂಬಾ ಜನ ಇದ್ದಾರೆ. ಬಟ್ ಇದು ಮೋರ್ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಮೋರ್ ಸ್ಪೆಷಲ್ ಅಂತ ಅಂದ್ರೆ, ಯೂನಿವರ್ಸ್ ಈಸ್ ಅ ಬಂಡಲ್ ಆಫ್ ಜಾಯ್. ಅದನ್ನ ಬ್ರಹ್ಮಾಂಡನ ನಾವು ಹೇಳಕ್ಕೆ ಆಗೋದಿಲ್ಲ. ಸೊ ಈ ತರ ಒಂದು ಚಾನ್ಸ್ ಸಿಗ್ತಾ ಇದೆ ಅಂದಾಗ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ಸೊ ಅದನ್ನ ನಾವು ಬೆಳೆಸ್ಕೋಬೇಕು. ಅದಕ್ಕೋಸ್ಕರ ಶೇರ್ ಮಾಡ್ತಾ ಇರೋದು. 999 ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರತ್ತೆ ಹೇಗೆ 999 ಪೋರ್ಟಲ್ ಇದು ಅಂತ ಅನ್ನೋದಾದ್ರೆ, 9ನೇ ತಾರೀಕು 9ನೇ ತಿಂಗಳು ಇಸ್ವಿ 2025. ಅದನ್ನ ಟೋಟಲ್ ಮಾಡಿದ್ರೆ ಸಿಂಗಲ್ ಡಿಜಿಟ್ ನಂಬರ್ ಯಾವ್ದು ಬರುತ್ತೆ? 3. ಸೊ 333 999 ಪೋರ್ಟಲ್. ಓಕೆನಾ? ಇದರಲ್ಲಿ ಉಚ್ಚಾರಣೆ ತಪ್ಪಿದ್ರೆ ಕ್ಷಮಿಸಿ. ಮತ್ತೊಮ್ಮೆ ಹೇಳ್ತಾ ಇದೀನಿ, ನನಗೆ ಹೀಟ್ ಆಗಿದೆ ಗೈಸ್, ನಂಗೆ ಮಾತಾಡಕ್ ಆಗ್ತಾ ಇಲ್ಲ, ಆದ್ರೂ ವಿಡಿಯೋ ಮಾಡ್ತಾ ಇದೀನಿ. ನೀವು ನಂಬೋದಿಲ್ಲ, ದೇವಸ್ಥಾನಕ್ಕೂ ಹೋಗಿ ಬಂದು ಬೆಳಗ್ಗೆ 4:00 ಎದ್ದಿರೋದು ನಾನು. ಬಟ್ ಇನ್ನೂ ನಾನು ಮಲಗಿಲ್ಲ. ನನ್ನ ಕಣ್ಣು ನನಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದೆ ಗೊತ್ತಾ, ಇವಾಗ ವಿಡಿಯೋ ಮಾಡಬೇಕು ಅಂತ. ಯಾಕೆ? ನನ್ನಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ನನ್ನ ಕಣ್ಣು ನೋಡಿ, ನಂಗೆ ಅಷ್ಟು ಬ್ರಾಡ್ ಆಗಿ ಓಪನ್ ಮಾಡಕ್ ಆಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಯಾಕೆ ಮಾಡ್ತಾ ಇದೀನಿ. ನಿಮ್ಗೋಸ್ಕರ, ನಿಮ್ಗೆ ಯೂಸ್ ಆಗ್ಲಿ. ನಾಳೆ ಒಂದೇ ದಿನ ಇರೋದು. ಈ ವಿಡಿಯೋ ಯಾವಾಗ ರೀಚ್ ಔಟ್ ಆಗುತ್ತೋ ಗೊತ್ತಿಲ್ಲ ನಿಮಗೆ. ಬಟ್ ಆದಷ್ಟು ನಾನು ಇವತ್ತೇ ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡಕ್ಕೆ. ಇನ್ನು 3 o'clock 3:20ಗೆಲ್ಲ ನನ್ನ ಮಗ ಬರ್ತಾನೆ ಮನೆಗೆ. ಅವನ್ ಬಂದ್ಮೇಲೆ ಅವನದೇ ಆದಂತಹ ಕೆಲಸಗಳಿರುತ್ತೆ. ಸೊ ಹಾಗಾಗಿ ನನಗೂ 1 hour ಆದ್ರೂ, ಅಟ್ಲೀಸ್ಟ್ 1 hour ಇಲ್ಲ ಅಂದ್ರೆ ಒಂದು ½ an hour ಆದ್ರೂ ರೆಸ್ಟ್ ಅನ್ನೋದು ಬೇಕು ನನಗೂನು. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ನಾನು ಇದನ್ನ ನಿಮ್ಮವ್ರಿಗೂ ತಲುಪ್ಸಕ್ಕೆ ಟ್ರೈ ಮಾಡ್ತೀನಿ. ಸೊ ದಯವಿಟ್ಟು ಈ ತರ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಆಗಿ ಗೈಸ್. ಮೊನ್ನೆ ಹಾಕಿರೋ ವಿಡಿಯೋಗೆ ನಿನ್ನೆ ಬಂದು ಕಮೆಂಟ್ ಮಾಡ್ತಾ ಇದಾರೆ. ಆಲ್ರೆಡಿ ಗ್ರಹಣನೇ ಮುಗಿದೋಯ್ತು, ಇವಾಗ ಬಂದು ಕಮೆಂಟ್ ಹಾಕ್ತಾ ಇದ್ದೀರಾ. ನನ್ಗೆ ಏನಂತ ಆನ್ಸರ್ ಮಾಡ್ಲಿ? ಗ್ರಹಣ ಹೋಗಿದ್ದು ಆಯ್ತು, ಅದರ ಪರಿಹಾರಗಳನ್ನ ಮಾಡಿದ್ದು ಆಯ್ತು, ಹಂಗಾಗತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಹೊರತು ನಮಗಲ್ಲ. ನಮ್ಗೆ ಯಾವುದೇ ರೀತಿಯಾದಂತಹ ದುಡ್ಡು ಬರೋದಿಲ್ಲ. ನೀವು ಮಾಡೋ ಲೈಕ್ಗೂ ದುಡ್ಡು ಬರಲ್ಲ, ನೀವು ಮಾಡೋ ಸಬ್ಸ್ಕ್ರಿಪ್ಷನ್ಗೂ ದುಡ್ಡು ಬರಲ್ಲ, ನೀವು ಮಾಡೋ ಶೇರ್ಗೂ ಬರಲ್ಲ, ನೀವು ಮಾಡೋ ಕಮೆಂಟ್ಗೂ ಬರಲ್ಲ. ಓಕೆ? ಸೊ ಇದು ಅರ್ಥ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಹಾಕುವಂತಹ ಪ್ರತಿ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಬೇಗ ಬರುತ್ತೆ, ಬೇಗ ನೋಡಬಹುದು. ಓಕೆನಾ? 999 ಪೋರ್ಟಲ್ ಇದು ಈಗ ಓಪನ್ ಆಗಿದೆ. ಇನ್ನು ನೆಕ್ಸ್ಟ್ ಅಂದ್ರೆ ಲೈಕ್ ಮಂಗಳವಾರ ಓಪನ್ ಆಗ್ತಾ ಇದೆ. ಸೊ ಇವಾಗಿಂದ ನಮ್ಗ ಒಂದು ಎನರ್ಜಿ ಗೊತ್ತಾಗ್ತಾ ಇದೆ. ಓಕೆನಾ? ಯಾವ ತರ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಕ್ಕ ಬೇಗ ಹೇಳಿ ಅಂತ ಬೈಕೋತಾ ಇರ್ತೀರಲ್ವಾ? ಬೈಕೋಬೇಡಿ ಗೈಸ್, ಹೇಳ್ತೀನಿ. ಒಂದು ವೈಟ್ ಪೇಪರ್ ಅನ್ನ ತಗೊಳ್ಳಿ. ಆದಷ್ಟು ಇವತ್ತೇ ಮಾಡಕ್ ಟ್ರೈ ಮಾಡಿ. ನಾಳೆ ಹರಿಬರಿಲಿ ನೀವ್ ಏನ್ ವಿಶ್ ಮಾಡ್ತೀರೋ ಅನ್ನೋದು ಗೊತ್ತಾಗೋದಿಲ್ಲ. ಆಯ್ತಾ? ಕೋಪದಲ್ಲಿ ಸಂತೋಷವಾದಾಗ ಡಿಸಿಷನ್ ಯಾವತ್ತೂ ತಗೋಬಾರ್ದು. ಅವೆರಡೂನು ನಮಗೆ ಕೈ ಕೊಡುತ್ತೆ. ಓಕೆ? ಅದಕ್ಕೆ ಏನ್ ಹೇಳ್ತೀನಿ, ಇವತ್ತು ಈ ವಿಡಿಯೋ ಎಷ್ಟೊತ್ತಿಗೆ ರೀಚ್ ಆಯ್ತು ನಿಮಗೆ, ರೀಚ್ ಆಗಿದ ತಕ್ಷಣನೇ ನಿಮ್ಮ 9 ವಿಶ್ಗಳನ್ನ ಬರ್ದಿಟ್ಕೊಬಿಡಿ. ಯಾವ ತರ ಬರಿಬೇಕು? ಒಂದು ವೈಟ್ ಪೇಪರ್ ಅನ್ನ ತಗೊಳ್ಳಿ. ನಾನು ಆಲ್ರೆಡಿ ಬರ್ದಿಟ್ಟಿದ್ದೀನಿ. ಬಿಕಾಸ್ ಆ ಟೈಮಲ್ಲಿ 999 ನಮ್ಗೆ ಕೈ ಕಾಲಾಡಕ್ ಟೈಮ್ ಇರೋದಿಲ್ಲ. ಲೈಕ್ ಏನೋ ಒಂದು ಬಂದ್ಬಿಡುತ್ತೆ, ಬೇಡ ನಮ್ಗೆ ಇದು ಆಗ್ಬೇಕು, ನನಗಿದು ಬೇಕಾಗಿದೆ ಯೂನಿವರ್ಸ್ ಕಡೆಯಿಂದ. ಮೆಂಟಲಿ ನಾನು ಪ್ರಿಪೇರ್ ಆಗಿದ್ದೀನಿ. ಸೊ ಐ ಆಮ್ ಡನ್ ವಿತ್ ದಟ್. ಸೊ ಹಂಗಾಗಿ ನಾನು ಆಲ್ರೆಡಿ ಫಿಕ್ಸ್ ಆಗಿದ್ದೀನಿ ನನಗೆ ಏನ್ ಬೇಕು ಬೇಡ ಅಂತ. ಓಕೆನಾ? ಸೊ ನೀವು ಹಾಗೇನೆ ಇವಾಗ ವಿಡಿಯೋ ಎಷ್ಟೊತ್ತಿಗೆ ಬರುತ್ತೋ, ಯಾವ ಟೈಮಿಗೆ ಬರುತ್ತೋ ಬೇಕಾಗಿಲ್ಲ. ನಿಮಗೆ ಬಂದ ತಕ್ಷಣನೇ, ಈ ವಿಡಿಯೋ ನೋಡಿದ ತಕ್ಷಣನೇ ಒಂದು ವೈಟ್ ಪೇಪರು, ಗ್ರೀನ್ ಕಲರ್ ಪೆನ್ ಅನ್ನ ತಗೊಳ್ಳಿ. ಗ್ರೀನ್ ಕಲರೇ ಆಗ್ಬೇಕು ಗೈಸ್. ಓಕೆ? ಗ್ರೀನ್ ಕಲರ್ ಪೆನ್ ತಗೊಳ್ಳಿ. ಡೇಟ್ ಹಾಕಿ, 99 ಅಂತ ಡೇಟ್ ಹಾಕಿ, 2025 ಅಂತ ಹಾಕ್ಬೇಡಿ, 99 ಅಂತ 999 ಅಂತ ಹಾಕಿ ನಿಮ್ಮ ಹೆಸರನ್ನ ಬರೀರಿ. ಅದಾದ್ಮೇಲೆ 9 ವಿಶಸ್ಗಳನ್ನ ಬರ್ಕೊಳ್ಳಿ. ಓಕೆ? ಬರ್ಕೊಂಡಿದ್ದೆಲ್ಲ ಆಯ್ತು,
ಅಫರ್ಮೇಶನ್ಸ್ ಎಲ್ಲ ಮಾಡ್ಕೊಂಡ್ವಿ. ನಮ್ಗೆ ಇಂಗ್ಲಿಷಲ್ಲಿ ಬರಲ್ಲ ಅಕ್ಕ, ಹೆಂಗೆ ಕನ್ನಡದಲ್ಲಿ ಬರ್ಕೊಳ್ಳಿ, ಪರವಾಗಿಲ್ಲ. ಅದನ್ನ ನೀವು ಅಂದ್ರೆ ಅದನ್ನ ನೆನ್ಸ್ಕೋತಾ ಇರ್ಬೇಕು. ಹೇಗ್ ಮಾಡೋದು ಅದನ್ನ ನಾನೀಗ ಶೇರ್ ಮಾಡ್ತೀನಿ. ಸೊ ಬೆಳಗಿನ ಜಾವ 9 ಗಂಟೆ, ಓಕೆ, 9 ಗಂಟೆ, ಅದು ಮಂಗಳವಾರ, ಮಂಗಳಕರವಾದಂತಹ ದಿನ, ವಾರ, ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಿಯವಾದ ವಾರ. ನಮ್ಮೂರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಪ್ರತಿ ಮಂಗಳವಾರ ನನಗೆ ಅಲ್ಲಿಂದ ಲೈಕ್ ವಾಟ್ಸಪ್ ಗ್ರೂಪ್ ಅಂತ ಇರುತ್ತೆ ಗೊತ್ತಾ, ಅಲ್ಲಿಂದ ಅಭಿಷೇಕ ಮಾಡೋದು, ಅಲಂಕಾರ ಮಾಡಿರೋದು, ಅದ್ ನೋಡಕ್ಕೆ ಒಂದು ಭಾಗ್ಯ. ಮೊದ್ಲೆಲ್ಲ ನಾನು ಶೇರ್ ಮಾಡ್ತಾ ಇದ್ದೆ, ಅದಾದ್ಮೇಲೆ ಕಾಪಿರೈಟ್ ಅಂತ ಇವಾಗ ನಾನು ಅದ್ರದ್ದು ಶೇರ್ ಮಾಡ್ತಾ ಇಲ್ಲ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನೋಡಿದ ತಕ್ಷಣ ಮಂಗಳವಾರ ಆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ವಾರನ ಹಂಗೆ. ಸೊ ವಿಶಸ್ ಅನ್ನ ಬರ್ಕೊಳ್ಳಿ, ಓಕೆ. ಮಂಗಳವಾರ ಬೆಳಿಗ್ಗೆ ಸರಿಯಾಗಿ 9 ಗಂಟೆ 9 ನಿಮಿಷಕ್ಕೆ. ನಿಮ್ಗೆ ಅಷ್ಟೊತ್ತಿಗೆ ಹೋಗಕ್ಕಾಗಲ್ಲ, ಐ ನೋ, ಬಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದು 1/4 ಗಂಟೆ ಮುಂಚೆ ಅಥವಾ ಅರ್ಧ ಗಂಟೆ ಮುಂಚೆ ಒಂದು ಆರಾಮಾಗಿರೋ ಪ್ಲೇಸ್, ಓಕೆ, ಅಲ್ಲಿ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಬಾಡಿನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಾದ್ಮೇಲೆ ನಿಮ್ಮ ವಿಶಸ್ ಏನಿರುತ್ತಲ್ಲ, ಆ 9 ವಿಶಸ್ಗಳನ್ನ ನಿಮ್ಮ ವಿಜುಲೈ ಮಾಡ್ಕೊಳ್ಳಿ ಕಣ್ಣು ಮುಂದೆ. ಅದನ್ನೆಲ್ಲಾನು ಆಗಿದೆ ಗಾಯ್ಸ್. ಇದರಲ್ಲಿ ಯೂನಿವರ್ಸ್ಗೂ ನಿಮಗೂ ಇರುವಂತಹ ಕನೆಕ್ಷನ್ ಇಲ್ಲಿ ಬೇರೆ ಯಾರು ಬರೋದಿಲ್ಲ, ಓಕೆ. ನಿಮಗ್ ಬೇಕಾ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಅಲ್ಲಿ ನನಗ್ ಸಿಕ್ಕಿದೆ ಅಂತ ನಿಮಗ್ ನೀವೇ ಹೇಳ್ಕೋಬೇಕಾಗತ್ತೆ. ಅದೆಲ್ಲ ಆದ್ಮೇಲೆ ಒಂದು ಅರ್ಧ ಗಂಟೆ ಮುಂಚೆನೆ ಕುತ್ಕೊಳ್ಳಿ. 9 ವಿಶಸ್ಗಳನ್ನ ಕಣ್ಣು ಮುಚ್ಕೊಂಡು ಎಲ್ಲಾನು ವಿಜುಲೈಸ್ ಮಾಡ್ಕೊಳ್ಳಿ. ವಿಜುಲೈಸ್ ಎಲ್ಲ ಆದ್ಮೇಲೆ ಕರೆಕ್ಟ್ ಆಗಿ ಸಮಯ 9:09ಕ್ಕೆ ಆ ಒಂದು ಪೇಪರ್ ಏನಿರುತ್ತಲ್ಲ ಅದನ್ನ ಬರ್ನ್ ಮಾಡ್ಬಿಟ್ಟು ಆ ಹ್ಯಾಸಶ್ ಏನಿರುತ್ತಲ್ಲ ಅದನ್ನ ಯೂನಿವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳಿ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಬ್ಲೂಮ್ ಮಾಡಿ ಆಕಾಶಕ್ಕೆ, ಓಕೆ. ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಇಷ್ಟು ದಿನ ಯಾರೆಲ್ಲ ನನಗೆ ಅಕ್ಕ ನಂಗೆ ಫೈನಾನ್ಷಿಯಲಿ ಕಷ್ಟ ಇದೆ, ಅಕ್ಕ ನನ್ಗೆ ಅದು ಇದು ಅಂತ ಕೇಳ್ತಾ ಇರ್ತೀರಲ್ಲ, ಈಗ ನೋಡಿ ಓಪನ್ ಆಗಿದೆ ಗಾಯ್ಸ್ ಪೋರ್ಟಲ್. ಡೆಫಿನೆಟ್ಲಿ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. 999 ಇಟ್ಸ್ ವೆರಿ ಪವರ್ಫುಲ್. ಸಿಗ್ತಾ ಇದೆ ನಿಮ್ಗೆ ಅಂದಾಗ ಗ್ರಾಬ್ ಮಾಡ್ಕೊಳ್ಳಿ. ಸಿಗದೆ ಇರೋದಕ್ಕೆ ಆಸೆ ಪಡೋದಕ್ಕಿಂತ ಸಿಕ್ಕಾಗ ಗ್ರಾಬ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ, ಓಕೆ. ಇಟ್ಸ್ ಮೈ ರಿಕ್ವೆಸ್ಟ್. ಒಂದು ಸತಿ ಮಾಡಿ, ಒಂದೊಳ್ಳೆ ಮನ್ಸಿಟ್ಟು, ಇಲ್ಲ ನಂಗೆ ತುಂಬಾ ಕಷ್ಟ ಇದೆ, ನಾನು ಇದ್ರಲ್ಲಿ ಎಲ್ಲಾ ಕಷ್ಟಗಳನ್ನ ನಾನು ಜಯಿಸಿದೀನಿ, ನನಗಿಷ್ಟು ಪ್ರಾಫಿಟ್ ಆಗಿದೆ ಬಿಸ್ನೆಸ್ ಮಾಡೋರಾದ್ರೆ, ಈ ತರ ನಿಮ್ಗೆ ಏನೇ ಇದ್ರೂನು ದಿಸ್ ಈಸ್ ದ ರೈಟ್ ಟೈಮ್ ಗೈಸ್. ಸೊ ಮಿಸ್ಸೇ ಮಾಡಬೇಡಿ. ಅಂಡ್ ನಾಳೆ ಬೈ ಚಾನ್ಸ್ 9 ಆಗೋಯ್ತು, ಮಿಸ್ ಆಯ್ತು, ಏನ್ ಮಾಡೋದಕ್ಕ ಅಂತ ಕೇಳೋದಾದ್ರೆ, ಸೇಮ್ ಬೆಳಗ್ಗೆ ನೀವು ಮಾಡಕ್ ಆಗಿಲ್ಲ ಅಂತ ಅನ್ನೋರು ನೈಟ್ ಅಂದ್ರೆ ರಾತ್ರಿ 9 PM ಸಹ ನೀವು ಮಾಡ್ಕೋಬಹುದು. ಸೊ ಅವಾಗೂ ಮಿಸ್ ಆದ್ರೆ ಏನು ಮಾಡಕ್ಕಾಗೋದಿಲ್ಲ. ಯೂನಿವರ್ಸೇ ನಿಮ್ಮ ವಿಶಸ್ ನ ತಗೊಳಕ್ ರೆಡಿ ಇಲ್ಲ, ಅಂದ್ರೆ ನೀವು ಯೂನಿವರ್ಸ್ ಕಡೆಯಿಂದ ಗಿಫ್ಟ್ ನ ತಗೊಳಕ್ಕೆ ರೆಡಿ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇದಕ್ಕಿಂತ ಇನ್ನೂ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ. ನನಗೆ ಸಕ್ಸಸ್ ಆದ್ಮೇಲೆ ಡೆಫಿನೆಟ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಆದಷ್ಟು ಬೇಗ ಈಸಿಯೆಸ್ಟ್ ವೇ ಆ ತರ ಮ್ಯಾನಿಫೆಸ್ಟೇಷನ್ ಮಾಡೋದು. ಸೊ ಐ ಆಮ್ ಸೋ ಎಕ್ಸೈಟೆಡ್ ಅದನ್ನ ಶೇರ್ ಮಾಡಬೇಕು ಅಂತ. ಒಂದೊಳ್ಳೆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಒಳ್ಳೇದಾಗಬೇಕು. ನನಗಾದ್ರೇನೆ ನಾನು ನಿಮ್ಮೆಲ್ರಿಗೂ ಶೇರ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಶೇರ್ ಮಾಡೋದಿಲ್ಲ. ಅದು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಗೊತ್ತು, ಓಕೆ. ನನ್ನನ್ನ ನಂಬಿ ನೀವು ಆರಾಮ್ಸೆ ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬಹುದು. ಓಕೆ, ಇಷ್ಟೆಲ್ಲ ಆಯ್ತು. ಕೆಲವೊಬ್ಬರಿಗೆ ಫೈನಾನ್ಷಿಯಲಿ, ಎಕ್ಸ್ಪೆಷಲಿ ಫೈನಾನ್ಷಿಯಲಿ ದುಡ್ಡಲ್ಲಿ ತುಂಬಾನೇ ಸಮಸ್ಯೆ ಇದೆ. ಅಕ್ಕ ನಮಗೆ ನಾನೇನ್ ಮಾಡೋದು, ನಂಗೆ ಅರ್ಜೆಂಟ್ ಈ ತರ ಈ ಒಂದು ಟೆನ್ಷನ್ ಇಂದ ದೂರ ಆದ್ರೆ ಸಾಕು, ನನಗೆ ನೆಮ್ಮದಿ ಜೀವನ ಅದೇ ಅಂತ ಅನ್ನೋರು ಏನ್ ಮಾಡ್ರಿ ಅಂತಂದ್ರೆ, 9 ಏನು ವಿಶಸ್ ಇರುತ್ತಲ್ಲ ಆ 9 ವಿಶಸ್ ಅನ್ನ ಸೇಮ್ ಒಂದೇ ವಿಶ್ ಫೈನಾನ್ಷಿಯಲ್ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಬರ್ಕೊಳ್ಳಿ. ಆದಷ್ಟು ಇಂಗ್ಲಿಷ್ ಅಲ್ಲಿ ಬರ್ಕೊಳ್ಳೋಕೆ ಟ್ರೈ ಮಾಡಿ. ನಿಮಗ್ ಬಂದಿಲ್ಲ ಅಂದ್ರೆ ನಿಮ್ಮ ಮನೆಯವರನ್ನೋ ಅಥವಾ ನಿಮ್ಮ ಮನೆ ಪಕ್ಕದವ್ರನ್ನೋ, ನಿಮ್ಮ ಮಕ್ಕಳಿಗಿಂತ ಚೆನ್ನಾಗಿ ಹೇಳ್ಕೊಡೋರು ಯಾರಿದ್ದಾರೆ ಹೇಳಿ, ನಿಮ್ಮ ಮಕ್ಕಳನ್ನ ಕೇಳಿ, ಅವರಾದ್ರೂ ಹೇಳ್ಕೊಡ್ತಾರೆ. ಸೊ ಆದಷ್ಟು ಇಂಗ್ಲಿಷ್ ಅಲ್ಲಾದ್ರೆ ಕೋಡ್ಗಳಿರುತ್ತೆ, ನೀವು ಬರೋ ಒಂದೊಂದು ವರ್ಡ್ಗೂ ಅದರದೇ ಆದಂತಹ ಒಂದು ವೈಬ್ರೇಷನ್ಸ್ ಇರುತ್ತೆ. ಸೊ ಅದರಿಂದ ಬೇಗ ವಿಶ್ ಫುಲ್ಫಿಲ್ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಡೆಫಿನೆಟ್ಲಿ ತುಂಬಾ ಕಷ್ಟ ಇದೆ ನನಗೆ ಈ ಸತಿ ಅಕ್ಕ, ನಾನು ಅಪಾರ್ಟ್ಮೆಂಟ್ ತಗೊಳ್ಳೇಬೇಕು, ನಂಗೆ ಬೇಕೇ ಬೇಕು ಅನ್ನೋರು ಆ 9 ವಿಷಯಲ್ಲೇ ಅಪಾರ್ಟ್ಮೆಂಟ್ ತಗೊಂಡಿದೀನಿ, ಅಪಾರ್ಟ್ಮೆಂಟ್ ಅಲ್ಲೇ ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬರೀರಿ.
ಇಲ್ಲ ನಾನೊಂದು ಆಫೀಸ್ ಓಪನ್ ಮಾಡ್ಲೇಬೇಕು, ಅದನ್ನೇ 9 ಆಗಿ ಬರೀರಿ. ಈ ತರ ನೀವು ಮಾಡ್ಬೇಕಾಗತ್ತೆ. ಸೊ ನಾಳೆನೆ ಕೌಂಟ್ ಡೌನ್ ಬಿಗಿನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ವಿಡಿಯೋ ಬಂದ ತಕ್ಷಣನೇ ನಿಮಗೆ ರೀಚ್ ಔಟ್ ಆಗಿದೆ ಅಂದ್ರೆ ನಿಮ್ಮ ಒಳ್ಳೇದಕ್ಕೆ ಬಂದಿದೆ. ಸೊ ಡೋಂಟ್ ಮಿಸ್ ಔಟ್. ಇಷ್ಟು ತರ ಮಾಡ್ಲೇಬೇಡಿ. ವಿಡಿಯೋ ನೋಡಿ ತಕ್ಷಣನೇ ಕುತ್ಕೊಳ್ಳಿ, ಗ್ರೀನ್ ಪೆನ್ ತಗೊಳ್ಳಿ, ವೈಟ್ ಶೀಟ್ ತಗೊಳ್ಳಿ, ರಪ ಬರೆದು ಬಿಡಿ. ಬರೆದು ಬಿಟ್ಟು ನಾಳೆ 8:00 ಕುತ್ಕೊಳ್ಳಿ, ರೀಕಾಲ್ ಮಾಡಿ, ವಿಜುವಲೈಸ್ ಮಾಡಿ ಅದಾದ್ಮೇಲೆ ನಾನು ಹೇಳಿರುವಂತಹ ರೆಮಿಡಿನ ಮಾಡಿ. ಸೊ ಇದೊಂದು ಸ್ಮಾಲ್ ವಿಡಿಯೋ, ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಮತ್ತಷ್ಟು ಮ್ಯಾನಿಫೆಸ್ಟೇಷನ್ಸ್ ವಿಡಿಯೋ ಬೇಕಾ ಕಮೆಂಟ್ ಮಾಡಿ. ಅಂಡ್ ಇದೂ ನಂಗೆ ಅಫರ್ಮೇಶನ್ ಬರೆಯಕ್ ಬರ್ತಾ ಇಲ್ಲ ಅಕ್ಕ, ಹೇಗ್ ಬರೆಯೋದು ಹೇಳ್ಕೊಡಿ ಅಂದ್ರೆ ಅದಕ್ಕೊಂದೇ ರೀಸನು, ನೀವು ಕಮೆಂಟ್ ಮಾಡಿದಾಗ ಗೈಸ್ ನನಗೆ ಕಮೆಂಟ್ ಅಂದ್ರೆ ಇವಾಗ ನೀವು ಮಾಡೋ ಒಂದು ಕಮೆಂಟು ನಾನು ರಿಪ್ಲೈ ಮಾಡ್ತಾ ಸ್ವಲ್ಪ ಲೇಟ್ ಆಗ್ಬೋದು. ಸೊ ಹಾಗಾಗಿ ಆದಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನನ್ನು ಫಾಲೋ ಮಾಡಿ. ಅಲ್ಲಿ ತುಂಬಾ ಜನಕ್ಕೆ ಅಲ್ಲಿ ಸಿಕ್ಕಿದೆ ಒಂದು ಸೊಲ್ಯೂಷನ್. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೂ ವಾಯ್ಸ್ ನೋಟ್ ಇರುತ್ತೆ, ಟೈಪ್ ಮಾಡಕ್ಕೂ ವಾಯ್ಸ್ ನೋಟ್ ಕಳ್ಸಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ನಾನು ಟೈಪ್ ಮಾಡ್ಕೊಂಡು ಕುತ್ಕೊಂಡ್ರೆ ನಂಗೆ ಇನ್ನೊಂದು ಕೆಲಸ ಆಗತ್ತೆ. ಸೊ ಇವಾಗ ಹಾಯ್ ಅಂತ ಬೇಗ ಮಾಡ್ಬೋದು, ಬಟ್ ಪರಿಹಾರ ಅಂತ ಕೇಳಿದಾಗ ನಾನು ಟೈಪ್ ಮಾಡಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಓಕೆ, ನಿಮ್ಗೆ ಅಷ್ಟು ಶೇರ್ ಮಾಡ್ಕೋಬೇಕು, ತುಂಬಾ ನನ್ಗೆ ಇದಕ್ಕೇನೋ ಒಂದು ರೆಮಿಡಿ ಬೇಕು ಅಂತ ಅನ್ನೋರು ಚಕ್ ಅಂತ ಇನ್ಸ್ಟಾಗ್ರಾಮ್ ಬನ್ನಿ, ಒಂದೇ ಒಂದು ವಾಯ್ಸ್ ನೋಟ್ ಅಷ್ಟು ಬೇಗನೆ ನಾನು ಕಲಿಸ್ಬೋದು ಅಲ್ವಾ. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಅಂಡ್ ಇಲ್ಲ ಸಣ್ಣ ಪುಟ್ಟ ಏನೇ ಇದ್ರು ನಾನು ಕಮೆಂಟ್ ಅಲ್ಲೇ ರಿಪ್ಲೈ ಮಾಡ್ತೀನಿ. ಸೊ ಡೆಫಿನೆಟ್ಲಿ ಆಲ್ವೇಸ್ ನಾನು ಕಮೆಂಟ್ ರಿಪ್ಲೈ ಮಾಡ್ತೀನಿ, ಅದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರನೇ. ಆಮೇಲೆ ದಯವಿಟ್ಟು ಈ ವಿಡಿಯೋ ಯಾರಿಗೆಲ್ಲ ಬಂದಿದೆಯೋ ನಿಮ್ಮ ಫ್ರೆಂಡ್ಗಳಿಗೋ ಅಥವಾ ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಬೇಕು ಅಂತವ್ರಿಗೆ ಡೆಫಿನೆಟ್ಲಿ ಈ ವಿಡಿಯೋನ ಶೇರ್ ಮಾಡಿ, ಅವರು ನೋಡ್ಲಿ. ಈ ಒಂದು ವಿಶೇಷವಾದಂತಹ ದಿನಾನ ಅವ್ರೂ ಬಳಸ್ಕೊಳ್ಳಿ. ಯಾಕಂದ್ರೆ ನಾನು ನೀವು ಅಲ್ಲ ಫ್ರೆಂಡ್ಸ್ ಕೊಡ್ತಾ ಇರೋದು, ಬ್ರಹ್ಮಾಂಡನೇ ನಮಗ್ ಕೊಡ್ತಾ ಇದೆ ಅಲ್ವಾ. ನಮ್ಮಿಂದ ಒಂದು ಸಣ್ಣ ಸಹಾಯ ಈ ವಿಡಿಯೋನ ಶೇರ್ ಮಾಡೋದು, ಅವ್ರು ಯೂಸ್ ಮಾಡ್ಕೊಂಡ್ರೆ ಆ ಪುಣ್ಯ ನಮಗ್ ಬರುತ್ತೆ ಅಲ್ವಾ. ಅಷ್ಟೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಲಾಟ್ಸ್ ಆಫ್ ಲವ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೋತಾ ಇರಿ. ಮತ್ತಷ್ಟು ಮ್ಯಾನಿಫೆಸ್ಟೇಷನ್ ವಿಡಿಯೋ ಬೇಕು ಅಂದ್ರೆ ಆದಷ್ಟು ಬೇಗ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.